ನಾನು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ. ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ. ಸರ್ಕಾರಕ್ಕೆ ಯಾವುದೇ ಕೂಡ ಅಂಥ ಹೊರೆ ಬೀಳೋದಿಲ್ಲ ಸರ್. ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು, ಒಬ್ಬ ಕೆಲಸಕ್ಕೆ ಯಾರಾದ್ರೂ ಬರಬೇಕು ಅಂದ್ರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ. ಅದ್ರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ. ಹಾಗಾಗಿ ಮೇಲಿನ ಮೇಲೆ ಅವ್ನು ಬರಬೇಕು, ಅವ್ನು ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು. ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಅಧ್ಯಕ್ಷರೇ. ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲೂ ಕೂಡ ನಾನು ಧ್ವನಿಯನ್ನ ಎತ್ತಿದ್ದೀನಿ. ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ, ಚಿಕ್ಕೋಡಿ ಜಿಲ್ಲೆ ಆಗ್ಲೇಬೇಕು, ಗೋಕಾಕ್ ಕೂಡ ಜಿಲ್ಲೆ ಆಗ್ಬೇಕು, ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷರೇ. ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೇನೆ, ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೇನೆ. ಅಧ್ಯಕ್ಷರೇ, ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಲ್ಲಿ ಪ್ರಶ್ನೆ ಅಲ್ಲ ಸರ್. ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಚರ್ಚೆ ಕರೆದಿದ್ರು. ಇದು ಮತ್ತೊಮ್ಮೆ ಚರ್ಚೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಗೋಕ್ಕೆಲ್ಲ ಮಠಾಧೀಶರು, ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ. ಮಾನ್ಯ ಮುಖ್ಯಮಂತ್ರಿ ಅವ್ರು ಏನು ಹೇಳಿದ್ರೆ, ವಿಧಾನಸಭಾ ಅಂದ್ರೆ 18 ಕ್ಷೇತ್ರ ಇದೆ, ಅವ್ರನ್ನೂ ಎಲ್ಲ ಕರಿತೀವಿ. ಇಬ್ಬರು ವಿಧಾನ ಪರಿಷತ್ ಸದಸ್ಯರು 3 ಜನ ಆದರು, ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಿರ್ಣಯ ತಗೊಂಡು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮೆಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ರಿಕಮೆಂಡ್ ಮಾಡಿದಾರು. ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದ್ರೆ ಈ ಸದನ ಮುಗಿಯೊಳಗ ತಾವೆಲ್ಲ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲಾನು ಸದಸ್ಯರನ್ನು ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದ್ರೆ ಬಹಳ ದಿನ 40 ವರ್ಷದ ಹೋರಾಟ ಇದೆ. ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸಭಾಧ್ಯಕ್ಷರೇ, ಈಗ ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಸಾರ್ಥಕಾಯ್ತು? 18 MLA ಕ್ಷೇತ್ರ ಸರ್, ದಯಮಾಡಿ ಗಮನಿಸಿ ಹೇಳಿದೀನಿ. ಅಧಿವೇಶನ ಮುಗಿದ್ರೊಳಗೆ ಎಲ್ಲ 18 ಶಾಸಕರು ಕರೀರಿ, ವಿಧಾನ ಪರಿಷತ್ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು. ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಿದ್ದಕ್ಕೆ ಸಾರ್ಥಕ ಆಗತ್ತೆ. ನಮ್ಮ ಜಿಲ್ಲಾನ ನೀವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಅಧಿವೇಶನ ಎದಕ್ಕೆ ನಡ್ತದೆ? ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಸರ್. ಮತ್ತೆ ಹೌದು, ನಾನು ಅದೇ ಹೇಳಲಿಕ್ಕೆ ಹೊರಟಿದ್ದೆ. ಈಗ ಐಹೊಳೆಯವರು ಸಡನ್ ಆಗಿ ದುರ್ಯೋಧನ ಆಗ್ಬಿಟ್ಟಿದ್ದಾರೆ. ಹಿಂದೆ ನಿಮ್ ಸರ್ಕಾರ ಇದ್ದಾಗ ಪಾಂಡವರ ಪಾಲಿನ ದುರ್ಯೋಧನ ಈ ತರ ಮಾತಾಡಿದ್ ಇವತ್ತೇ ನೋಡಿದ್ ನಾನು ಅವ್ರ ಕ್ಷೇತ್ರಕ್ಕೂ ಹೋಗಿದ್ದೀನಿ, ಅವ್ರ ಜೊತೆ ಅಡ್ಡಾಡಿದ್ದೀನಿ. ಆದ್ರೆ ಇವತ್ತೇನು ರುದ್ರಾವತಾರ ತಾಳ್ಬಿಟ್ಟಿದ್ದಾರೆ. 4 ವರ್ಷ ನಿಮ್ ಸರ್ಕಾರ ಇದ್ದಾಗ ಎಲ್ಲೋಗಿತ್ತು ಈ ರುದ್ರಾವತಾರ, ಆವಾಗ ಯಾಕೆ ಆಗ್ಲಿಲ್ಲ ಅಂತ. ಆದ್ರೆ ವಿಷಯ ಇರ್ಲಿ, ಅದು ಪಕ್ಕಕ್ಕೆ. ನೀವು ಹೇಳಿದ್ರಿ JH ಪಟೇಲ್ರು ಮಾಡಿದ್ರು ಅಂತ, ಕಾರ್ಯರೂಪಕ್ಕೆ ಬಂದಿದ್ಯಾ ಸರ್? ಕಾರ್ಯರೂಪಕ್ಕೆ ಬಂದಿದ್ಯಾ? ಯಾಕೆ ಅನ್ನೋದು ಈಗ ಕಾರ್ಯರೂಪಕ್ಕೆ ಮಾಡೋಣ. ಯಾಕೆ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ. ಇವತ್ತು ತಿಳಿ ಆಗಿದೆ ಸ್ವಲ್ಪ. ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸುಧಾರಣೆ ಆಗಿದೆ. ಅಂತ ಪರಿಸ್ಥಿತಿ ಇಲ್ಲ. ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮ್ಗೂ ಗೊತ್ತು, ನಮಗೂ ಗೊತ್ತಿದೆ. ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳಿದಾವೆ. ಆದ್ರೆ ಅದನ್ನೆಲ್ಲ ಬಿಟ್ಬಿಡಿ. ಈಗ ಇದು ಆಗುವಂತ ಅವಶ್ಯಕತೆ ಇದೆ ಸ್ಪಷ್ಟವಾಗಿ. ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ, ವಿಚಾರ ಮಾಡೋಣ ನೋಡೋಣ ಆ ಥರ ಏನು ಅಭಿಪ್ರಾಯ ಇಲ್ಲ. ಇವತ್ತೋ ನಾಳೆನೋ ಇದೊಂದು ಆಗಲೇಬೇಕು. ಇಲ್ಲೇ ನೋಡಿದಾಗೆ ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗಬೇಕು. ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ. ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡ್ಲಿಕ್ಕೆ ಇದು ಕಷ್ಟ ಸಾಧ್ಯ. ಇವೆಲ್ಲ ವಿಚಾರಗಳು ಎಲ್ಲ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ. ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಅವಾಗ ಅವರು ಕೂಡ ಹೌದಪ್ಪ ಇದು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಈಗ ತಾವೇ
ಕಾಗೆ ಅಣ್ಣ ಅವ್ರು ಏನ್ ಹೇಳಿದ್ರು ಅದನ್ನ ನಾವು ಮಾಡಬೇಕು. ಅವತ್ತು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಫಸ್ಟ್ ಒಂದ್ ರೌಂಡ್ ಎಲ್ಲರನ್ನೂ ಕರೆಸಿ ನೀನ್ ಮಾತಾಡು, ಯಾರ್ಯಾರ್ದು ಏನೇನು ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ, 2 ಮಾಡ್ಬೇಕಾ 3 ಮಾಡ್ಬೇಕಾ, ಈಗೆಲ್ಲ ವಿಚಾರಗಳು ಇದಾವೆ. ಮತ್ತು ಅದರ ಜೊತೆಗೆ ಇಲ್ಲಿ ಮಾಡಬೇಕು ಅಂತ ನೀವು ಹೇಳ್ತೀರಿ, ಇನ್ನೊಂದು ಕಡೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ, ಈ ಒಂದು ವಿಷಯಗಳು ಕೂಡ ಇದಾವೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಆದರೆ ಇದು ಆಗಬೇಕು, ನಾನು ಒಪ್ತೇನೆ. ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ, ಹಿರಿಯರಾದಂಥ ಕಾಗೆ ಅಣ್ಣವರು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆಯನ್ನು ನಾವು ಮಾಡಬೇಕು. ಖಂಡಿತವಾಗಿ ಅದನ್ನು ಸಮಯ ನೋಡಿ ಮಾಡ್ತೇವೆ. ಈ ಅಧಿವೇಶನದ ನಡು ಮಾಡಕ್ ಹೋದ್ರೆ, ಇಲ್ಲೇ ಮಾಡಕ್ ಹೋದ್ರೆ ಇಲ್ಲಿ ಭಾವನೆಗಳು ಸ್ವಲ್ಪ ಗೊತ್ತಲ್ಲ ತಮಗೂ, ಎಲ್ಲ ನಮ್ದು ಅನ್ನುವಂಥ ಭಾವನೆಗಳು ಇರ್ತದೆ. ಸಮಯ ನೋಡಿ ನಿಮ್ಮನ್ನೆಲ್ಲ ಕರೆದು ಮೊದಲಿಗೆ ನಮ್ಮ ಹಂತದಲ್ಲಿ ಇಲ್ಲ ಒಂದೇ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕರೆಸಿ ಎಲ್ಲರದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನಗಳನ್ನ ಮಾಡೋಣ. ಮಾಡಬೇಕು ಅನ್ನೋ ಅವಶ್ಯಕತೆಯನ್ನ ನಾನು ವೈಯಕ್ತಿಕವಾಗಿನೂ ಒಪ್ತೇನೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೂಡ ಇದು ಹೇಳಿರೋದ್ರಿಂದ ಇದು ಸರ್ಕಾರದ ನಿಲುವು ಅಂತಾನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಯ ನೋಡಿಕೊಂಡು ಖಂಡಿತವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತಹದ್ದು ಮಾಡೋಣ. ಸಭಾಧ್ಯಕ್ಷ, ಸನ್ಮಾನ್ಯ ಸಭಾಧ್ಯಕ್ಷರು, ಸಚಿವರಲ್ಲಿ ವಿನಂತಿ ಅಂತಂದ್ರೆ ಈ ಅಧಿವೇಶನ ಮುಗಿದ್ರೊಳಗ ತಾವು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಘೋಷಣೆ ಮಾಡಿದ್ರೆ ತಮ್ಮ ಹೆಸರೇ ಬರ್ತೈತಿ ಸರ್. ನಿಮ್ ಹೆಸರೇ ಬರ್ತೈತಿ, ನಿಮ್ಗೆ ನಿಮ್ ಸರ್ಕಾರಕ್ಕೆ ಒಂದು ಗೌರವ ಬರ್ತೈತಿ. ದಯಮಾಡಿ ಘೋಷಣೆ ಮಾಡುವಂತ ಅಧಿವೇಶನ ಮುಗಿದ್ರೊಳಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಘೋಷಣೆ ಮಾಡ್ಬೇಕಂತೇಳಿ ಅಧ್ಯಕ್ಷರ ಪರವಾಗಿ ತಮಗೆ ಸರ್ಕಾರಕ್ಕೆ ಮತ್ತು ತಮಗೆ ಒತ್ತಾಯ ಮಾಡ್ತಾರೆ. ಸಂಧಾನ ಒಪ್ಲಿಲ್ಲ, ಇಲ್ಲೂ ಯಾಕೋ ಒಪ್ತಾ ಇಲ್ಲ ದುರ್ಯೋಧನ. ಇಲ್ಲ ಚಂದ್ರ ಅವರು ಇದ್ರಲ್ಲ, ಅಧ್ಯಕ್ಷರೇ ಒಪ್ಪಿದ್ದೇವೆ. ಅದು ಆಡಳಿತದ ದೃಷ್ಟಿಯಿಂದ ಇದು ಅವಶ್ಯಕತೆ ಇದೆ, ಮಾಡೋಣ. ಸಮಯ ಸಂದರ್ಭ ನೋಡಿಕೊಂಡು ಎಲ್ಲರನ್ನ ಸಲಹೆ ತಗೊಂಡು ಮುಂದುವರಿಯೋಣ. ಎಸ್ ಟಿ ರೇವಣ್ಣರ್ ಅವರು ಮಾತಾಡ್ತಾರ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಉತ್ತರ ಕೊಟ್ಟವ್ರೆ, ಯಾರ್ಗೆ ಹೇಳ್ಬೇಕು ಮಂತ್ರಿನೇ ಇಲ್ಲ, ಯಾರ್ಗೆ ಹೇಳೋದು ಅಂತ ಕೇಳ್ತಾ ಇದ್ದೀನಿ. ಅದು ಹೇಳ್ಬೇಕಲ್ವಾ? ನಾನು ಇದ್ದೀನಿ ಅಂತ ಹೇಳಿದ್ರೆ ಆಯ್ತಪ್ಪ, ಆಯ್ತು, ನಮಸ್ಕಾರ, ಇದೀವಿ, ಹೇಳಿ ಸ್ವಾಮಿ. ಆಯ್ತು, ಕೂತ್ಕೊಳ್ಳಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನನ್ನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟವ್ರೆ. ಬಹುಶಃ ಇದು 10-12